टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ಅಟ್ಯಾಕ್ ಆಗಿರುವಂತ 9 ಸ್ಥಳಗಳಲ್ಲಿ ಬಹಾಲ್ಪುರ ಕೂಡ ಒಂದು. ಬವಾಲ್ಪುರದ ಒಂದು ಮಸೀದಿಯನ್ನ ಟಾರ್ಗೆಟ್ ಮಾಡಲಾಯಿತು. ಯಾಕೆ ಆ ಮಸೀದಿ? ಯಾಕೆ ಅಂತ ಅಂದ್ರೆ ಜೆಎಂಗೆ ಸಂಬಂಧಪಟ್ಟ ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟ ಹಾಗಿನ ಉಗ್ರರ ನೆಲೆ ಆಗಿತ್ತು. ಸುಬಾನಲ್ಲಾ ಮಸೀದಿ ಅಂತ ಹೆಸರು. ನೋಡಿ, ಮಸೀದಿ ಹೆಸರು ಸುಬಾನಲ್ಲಾ ಮಸೀದಿ. ಸುಮಾರು 18 ಎಕರೆಯಲ್ಲಿ ಹರಡ್ಕೊಂಡಿದ್ದಂತ ಮಸೀದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಪಿಒಕೆ ಭಾಗ ಅಲ್ಲ, ಪಾಕಿಸ್ತಾನದ ನೇರ ಆಡಳಿತಕ್ಕೆ ಒಳಪಡುವಂತ ಪಾಕಿಸ್ತಾನದ ಟೆರಿಟರಿಯಲ್ಲೇ ಇದ್ದಂತ ಒಂದು ಮಸೀದಿ. ಇದು ಸುಬಾನಲ್ಲಾ ಮಸೀದಿ 18 ಎಕರೆಯಲ್ಲಿ ಇದ್ದಂತ ಮಸೀದಿ ಅದು, ಅಥವಾ ಮಸೀದಿಯ ಆವರಣ. ಅಲ್ಲಿ ನಡೀತಾ ಇದ್ದಂಥದ್ದು ಜೈಷ್ ಎ ಮೊಹಮ್ಮದ್ ಉಗ್ರರನ್ನ ಭಾರತದ ವಿರುದ್ಧವಾಗಿ ಎತ್ಕಟ್ಟೋದಕ್ಕೆ ಒಂದು ನೆಲೆಯನ ರೂಪದಂತ ರೀತಿಯಾಗಿ ಬಳಸ್ಕೊಳ್ಳಾಗ್ತಾ ಇದ್ದಂತ ಮಸೀದಿ. ನೋಡಿ, ಇದೇ ಮಸೀದಿ. ಇದು ದಾಳಿಗೂ ಮುನ್ನ ಇರುವಂತ ಮಸೀದಿಯ ದೃಶ್ಯ ನಾವು ನೋಡ್ತಾ ಇರುವಂತದ್ದು. ಈಗ ಇದೇ ಮಸೀದಿಯ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಎಂತ ದೊಡ್ಡ ಭವ್ಯ ಮಸೀದಿ ಇಲ್ಲಿ. ಬಟ್ ಈ ಮಸೀದಿಯಲ್ಲಿ ಪ್ರಾರ್ಥನೆ ನಡೀತಾ ಇರೋದಕ್ಕಿಂತನೂ ಕೂಡ ಹೆಚ್ಚಾಗಿ ಅಲ್ಲಿ ನಡೀತಾ ಇದ್ದದ್ದು ಅಂತ ಅಂದ್ರೆ ಭಾರತ ವಿರೋಧಿ ಚಟುವಟಿಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿನ ಸ್ಥಳೀಯರನ್ನ ಕರ್ಕೊಂಡ್ಬಂದು ಬ್ರೈನ್ ವಾಶ್ ಮಾಡೋದು, ಕಾಶ್ಮೀರದ ಭಾಗದಿಂದ ಕರ್ಕೊಂಡು ಬಂದಂತ ಯುವಕರುಗಳನ್ನ ಅಲ್ಲಿ ಭಾರತದ ವಿರುದ್ಧವಾಗಿ ಎತ್ಕಟ್ಟೋದು, ಜೊತೆಗೆ ಉಗ್ರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವ್ಯವಸ್ಥಿತ ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಫೀಜ್ ಸಯ್ಯದ್ಗೆ ಸಂಬಂಧಪಟ್ಟ ಹಾಗಿನ ಆತ ಬಂದು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆತನ ತಾಣ ಕೂಡ ಇದೇ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಇಟಿಗೆ ಸಂಬಂಧಪಟ್ಟ ಹಾಗಿನ ಫೌಂಡರ್. ಸೊ ಈ ಮಸೀದಿಯನ್ನೇ ನೆಲೆಯಾಗಿಸಿಕೊಂಡಿದ್ದ ಮಸೂದ್ ಅಜರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಜೆಎಂಗೆ ಸಂಬಂಧಪಟ್ಟಾಗೆ, ಜೈಷ್ ಎ ಮೊಹಮ್ಮದ್ಗೆ ಸಂಬಂಧಪಟ್ಟಾಗಿನ ಅಜರ್ ಮಸೂದ್ ಕೂಡ ಇದೇ ಮಸೀದಿಯನ್ನ ತನ್ನ ಕಾರ್ಯತಂತ್ರದ ಭಾಗವಾಗಿ ಬಳಸ್ಕೊಳ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿನ ಜನರನ್ನ ನಾನು ಮೊದಲೇ ಹೇಳಿದಾಗೆ ಬ್ರೈನ್ ವಾಶ್ ಮಾಡೋದು, ಅವರನ್ನ ಟ್ರೈನ್ ಅಪ್ ಮಾಡೋದು, ಉಗ್ರ ಸಂಘಟನೆಗಳಿಗೆ ಅವರುಗಳನ್ನ ಸೆಳೆಯೋದು, ಇನ್ನಿತರ ಎಲ್ಲ ಚಟುವಟಿಕೆಗಳಿಗೆ, ಭಾರತ ವಿರೋಧಿ ಚಟುವಟಿಕೆಗಳಿಗೆ ಈ ಮಸೀದಿಯನ್ನೇ ನೆಲೆಯ ರೂಪದಲ್ಲಿ ಬಳಸ್ಕೊಳ್ಳಲಾಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಮಾರು 18 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿರುವಂತಹ ಮಸೀದಿ ಇದು. ಸುಬಾನಲ್ಲಾ ಮಸೀದಿ ಅಂತ ಈ ಮಸೀದಿಯ ಹೆಸರು. ಇದು ಪಿಒಕೆ ಅನ್ನೋದಕ್ಕಿಂತ ನೇರವಾಗಿ ಪಾಕಿಸ್ತಾನದ ಆಡಳಿತಕ್ಕೆ ಒಳಪಡುವಂತ ಬವಾಲ್ಪುರದಲ್ಲಿದ್ದಂತಹ ಮಸೀದಿ ಇದು. ಸೊ ಈಗ ಆ ಮಸೀದಿಯನ್ನ ಕೂಡ ಧ್ವಂಸ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.